ಮಹಾದೇವಿ ಅಮ್ಮ ಶ್ರೀಚಕ್ರವಾಸಿನಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟಾ ಕೂಷ್ಮಾಂಡ ಸ್ಕಂದಮಾತಾ ಕಾತ್ಯಾಯನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ कल्याणी कदम्बवनवासिनी सर्वतीर्थात्मिके सर्वमन्त्रात्मिके सर्वयन्त्रात्मिके सर्वतन्त्रात्मिके सर्वचक्रात्मिके सर्वशक्त्यात्मिके सर्वरूपे जगन्मातृके पाहि मां पाहि मां पाहि मां ಜಾಜಿ ನಂಗೇನು ಅರ್ಥ ಆಗ್ತಿಲ್ಲ, ಬಾ ಹೋಗೋಣ. ಎಲ್ಲೂ ಹೋಗೋ ಹಾಗಿಲ್ಲ. ನೀವಿಬ್ರು ಬಂದಿರೋ ಕಾರ್ಯ ಮುಗಿಸ್ದೆ. ಚಕ್ರಾಪುರಿ ಆಚೆಗಿನ ಕಾಡಿನ ದೇವಸ್ಥಾನದಿಂದ ಇಲ್ಲಿವರೆಗೂ ಬಂದಿದ್ದೀರಿ. ದಣಿವಾಗಿರ್ಬೇಕಲ್ವಾ? ಇಲ್ಲಿನ ಗಾಳಿಲಿ ಅಮೃತ ಸಂಚಾರ ಇದ್ದಂಗಿದೆ. ಅಮೃತ ಏನೋ ಇದೆ, ಆದ್ರೆ ಜೊತೆಗೆ ನಮ್ಮಮ್ಮನೂ ಇಲ್ಲ, ಇವಳಮ್ಮನೂ ಇಲ್ಲ. ತಾಳಿ ಕಟ್ಟೋದು ನನ್ನ ಮಗ ಚಂದ್ರ ಶ್ರೀಚಕ್ರಾನಂದು. ಇಲ್ಲ, ತಾಳಿ ಕಟ್ಟೋದು ನನ್ನ ತಮ್ಮ ಸೂರ್ಯಾಂಶು ಶ್ರೀಚಕ್ರಾನಂದು. ಕೂಷ್ಮಾಂಡಿನಿ, संपूर्णकलशं रुधिराप्लुतमेव च दधानहस्तपद्माभ्यां कूष्माण्डशुभदास्तु मे. सुरासम्पूर्णकलशं रुधिराप्लुतमेव च हस्तपद्माभ्यां कूष्माण्डशुभदास्तु मे कूष्माण्डशुभदास्तु मे. ಆಗ್ಲೇ ಶೈಲಪುತ್ರಿ ಬಂದು ಇವರಿಬ್ರು ಬಂದಿರೋ ವಿಷಯನ ತಿಳಿಸಿದ್ಲು. ಆದರೆ ಇನ್ನೂ ಇವರಿಬ್ರು ಸಿದ್ಧವಾಗಿಲ್ಲ. ಮೊದಲು ಹರಿದ್ರಾ ಸ್ನಾನ. ಶುಚಿಯಾಗಬೇಕಲ್ವಾ? ನೀನು ಹೋಗಿ ಸಿದ್ಧ ಮಾಡು. ಆಗಬಹುದು. ಏನು ಅರಿಶಿನ ಸ್ನಾನನ? ಮದುವೆ ಆಗೋದಕ್ಕಿಂತ ಮುಂಚೆ ಅರಿಶಿನದ ಸ್ನಾನ ಆಗ್ಬೇಕಲ್ವಾ? ಮದುವೆನಾ? ನಿಮ್ಮಿಬ್ಬರು ಮದುವೆ. ನಮ್ಮಿಬ್ರು ಮದುವೆನಾ? ಹಾ, ಈ ದೇವಲೋಕದಲ್ಲಿ ನಿಮ್ಮಿಬ್ಬರ ಪಾಣಿಗ್ರಹಣ.
ತಗೋ ಇದನ್ನ. ಏನಿದು? ಆಭರಣಗಳು. ನನಗ್ಯಾಕೆ? ಮದುಮಗಳು ಸಿಂಗರಿಸ್ಕೊಂಡ್ರೇನೆ ಚಂದ. ತಾಯಿ ಮನೆ ಉಡುಗೊರೆ. ಒಬ್ರು ವಸ್ತ್ರ ಕೊಟ್ರು, ಒಬ್ರು ಮುತ್ತೈದೆಗೆ ಬೇಕಾದ ಅರಶಿನ ಕುಂಕುಮ ಹೂವು ಕೊಟ್ರು. ನೀವು ಆಭರಣ ಕೊಡ್ತಿದ್ದೀರಾ. ಎಲ್ಲೋ ಹುಟ್ಟಿ ಹೆತ್ತೋರೇ ಇಲ್ದಿರೋ ಅನಾಥೆಗೆ ಇಷ್ಟು ಸೌಭಾಗ್ಯ ಹೆಚ್ಚೆ. ಇಲ್ಲಿ ಯಾರೂ ಅನಾಥರಲ್ಲ. ಮಾತೃ ಸ್ವರೂಪದಲ್ಲಿ ಆದಿಶಕ್ತಿ ಇದ್ದಾಳೆ. ಪಿತೃಸ್ಥಾನದಲ್ಲಿ ಮಹೇಶ್ವರನಿದ್ದಾನೆ. ಎಲ್ಲರೂ ನಮ್ಮ ಮಕ್ಕಳೇ. ಸ್ವೀಕರಿಸು. सुरासम्पूर्णकलशं रुधिराप्लुतमेव च दधानहस्तपद्माभ्यां कूष्माण्डशुभदास्तु मे। सुरासम्पूर्णकलशं रुधिराप्लुतमेव च हस्तपद्माभ्यां कूष्माण्डशुभदास्तु मे, कूष्माण्डशुभदास्तु मे। ನಿನ್ ಗೆಳೆಯನು ನಿಂತರಾನೆ ಶ್ರೀಚಕ್ರ ಆಕಾಂಕ್ಷಿ. ಇಬ್ರು ಒಂದಾಗಿ. ಹೌದು ವೈದ್ಯ, ನೀನು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಕಡ್ಕಿ, ಕೇಳಿಸ್ಕೊಂಡ್ಯಾ ನನ್ನ ತಂಗಿ ಹೇಳಿದ ಮಾತನ್ನ? ನಿನ್ನ ನಿರ್ಧಾರ ಹೇಳು. ನಾವು ಶ್ರೀಚಕ್ರಕ್ಕೋಸ್ಕರನೇ ಒದ್ದಾದವರು, ಶ್ರೀಚಕ್ರಕ್ಕೋಸ್ಕರ ಬೇರೆ ಆದ್ವಿ. ಈಗ ಮತ್ತೆ ಶ್ರೀಚಕ್ರಕ್ಕೋಸ್ಕರ ಒಂದಾಗೋಣ. ಹಳೆ ದ್ವೇಷನ ಮರೆತು ಮಿತ್ರರಾಗೋಣ. ಸರಿ, ಇನ್ನು ಮುಂದಿನ ಕಾರ್ಯ ನೋಡಿ. सिंहासनगता नित्यं पद्माश्रितकरत्वया शुभदास्तु सदा देवी। स्कन्दमाता यशस्विनी शुभदास्तु सदा देवी। स्कन्दमाता यशस्विनी स्कन्दमाता यशस्विनी। ನೀನು ಹೇಗೆ ಈ ಕಾಡಿಗೆ ಬಂದು ಸಿಕ್ಕಾಕೊಂಡೆ ಕಡ್ಕಿ?
ಯಾರೋ ಒಂದು ಹೆಂಗಸು ನನ್ಗೆ ಈ ಕಾಡಿನ ದಾರಿ ತಿಳಿಸಿದ್ಲು. ಜಾಜಿ ಮತ್ತೆ ಬಂಗಾರಿ ಊರಾಚೆ ಇರೋ ಕಾಡಿಗೆ ಹೋಗಿದ್ದಾರೆ. ಅವಳು ಮಾತು ಕಟ್ಕೊಂಡು ನಾನು ಇಲ್ಲಿಗೆ ಬಂದೆ. ಮುಂದೆ ಹೋಗೋಕೆ ದಾರಿ ತಿಳಿತಾ ಇಲ್ಲ, ಹೊರಗೆ ಹೋಗೋದು ಹೇಗಂತ ಗೊತ್ತಾಗ್ತಾ ಇಲ್ಲ. ಏನು ಹೆಂಗ್ಸ? ನಮಗೂ ಅಷ್ಟೇ ಒಬ್ಬ ಹೆಂಗಸು ಈ ದಾರಿ ತೋರಿಸಿದ್ರು. ನನ್ನನ್ನು ದಾರಿ ತಪ್ಪಿಸೋಳು ಅಂತ ಯಾಕೆ ಅಂದ್ಕೋತೀರಾ? ಆ ಜಗನ್ಮಾತೆ ನಿಮಗೆ ದಾರಿ ತೋರಿಸೋದಕ್ಕೆ ನನ್ನನ್ನು ಇಲ್ಲಿ ಕಳಿಸಿರಬಹುದಲ್ವಾ? ನೋಡಮ್ಮ, ನೀನೇನು ದಾರಿ ತೋರಿಸ್ಬೇಕಾಗಿಲ್ಲ. ಈ ಕಡೆ ಯಾವುದಾದ್ರೂ ಜೀಪ್ ಹೋಯ್ತಾ ಹೇಳು ಅಷ್ಟೇ. ಹಾಂ, ಈ ಕಡೆ ಹೋಯ್ತು. ಜಾಜಿ ಮತ್ತೆ ಬಂಗಾರಿ ಇಬ್ರು ಬಂದ ಗಾಡಿ ಈ ಕಡೆನೇ ಹೋಯ್ತು ಅಂತ ಹೇಳಿದ್ರು, ಅದಕ್ಕೆ ನಾವಿಲ್ಲಿ ಬಂದ್ವಿ. ಅಂದರೆ ಇವನಿಗೂ ದಾರಿ ತಪ್ಪಿಸಿದ್ದು ಒಬ್ಳು ಹೆಂಗಸು, ನಮಗೂ ದಾರಿ ತಪ್ಪಿಸಿದ್ದು ಒಬ್ಬ ಹೆಂಗಸೆ. ಚಂದ್ರ, ಹೌದತ್ತೆ, ಹೆಂಗಸಿಬ್ರು ಸೇರಿ ಕೆಲಸ ಮಾಡಿದ್ದಾರೆ ಅಂದರೆ ಇದ್ರ ಹಿಂದೆ ಯಾವುದೋ ಶಕ್ತಿಯ ಕೈವಾಡ ಇದೆ. चन्द्रहासोज्ज्वलकरा शार्दूलवरवाहना चन्द्रहासोज्ज्वलकरा शार्दूलवरवाहना कात्यायनी शुभं दद्यात् देवी दानवघातिनी कात्यायनी शुभं दद्यात् देवी दानवघातिनी चन्द्रहासोज्ज्वलकरा शार्दूलवरवाहना कात्यायनी शुभं दद्यात् देवी दानवघातिनी देवी दानवघातिनी. ಹೌದು ಚಂದ್ರ, ನಾವು ಯಾವುದೋ ಒಂದು ಮಾಯೆಯಲ್ಲಿ ಸಿಕ್ಕಿಬಿದ್ದಿದ್ದೀವಿ. ಯಾವುದೋ ಒಂದು ಶಕ್ತಿ ಮಾಯೆನ ಕಲ್ಪಿಸಿದೆ. ನಾವು ಭ್ರಮೇಲಿ ಬಿದ್ದಿದ್ದೀವಿ. ನಾವು ಈ ಮಾಯೆ ಆವರಣದಿಂದ ಬಿಡಿಸ್ಕೊಂಡು ಹೊರಗೆ ಬರಬೇಕು. ಚಂದ್ರ, ಶುರು ಮಾಡು ಪ್ರಯೋಗನ. ಈ ಮಾಯೆಯ ಪದರದಿಂದ ಬಿಡಿಸ್ಕೊಂಡು ಹೊರಗೆ ಹೋಗೋ ಹಾಗೆ ಮಾಡು. ಕಡ್ಕಿ, ನಿನ್ನ ತಮ್ಮಂಗೂ ಇದೇ ಮಾತು ಅನ್ವಯಿಸತ್ತೆ. ಶುರು ಮಾಡ್ಕೊಳ್ಳಿ ಪ್ರಯೋಗನ. ಈ ಮಾಯೆನ ಜೋಡಿ ಶಕ್ತಿಗಳು ತೊಡೆದು ಹಾಕ್ಲಿ. ಸೂರ್ಯಾಂಶು, ನೀನು ನಿನ್ನ ಪ್ರಯೋಗ ಶುರು ಮಾಡು. ಒಟ್ಟಿನಲ್ಲಿ ನಾವು ಈ ವ್ಯೂಹದಿಂದ ಹೊರಗೆ ಬರಬೇಕಷ್ಟೇ. श्रीं कालरात्रि ॐ क्लीं ऐं हृदयं पातु पादौ श्रीं कालरात्रि ललाटे सततं पातु दुष्टग्रह निवारिणी ललाटे सततं पातु दुष्टग्रह निवारिणी
वृषे समारूढ श्वेताम्बरधरा शुचिः महागौरी शुभं दद्यात् महादेव प्रमोददा महादेव प्रमोददा ಇದು ನಮಗೆ ದಾರಿ ತೋರಿಸುತ್ತೆ. ಈ ಮಾಯೆಯ ವ್ಯೂಹದಿಂದ ನಮ್ಮನ್ನು ಬಿಡಿಸತ್ತೆ. ಹೇಗೆ? ನಾವು ಈ ನಿಂಬೆಹಣ್ಣುಗಳನ್ನು ಹಿಂಬಾಲಿಸ್ತಾ ಹೋಗಬೇಕು. ಇವೇ ನಮ್ಮನ್ನು ಗಮ್ಯ ತಲುಪಿಸುತ್ತೆ. ಯಾಕೆ ಜಾಜಿ ಹಾಗೆ ನೋಡ್ತಿದೀಯಾ? ಇವತ್ತಿಗೆ ನಾವು ಕಂಡ ಕನಸು ನನ್ಸಾಯ್ತು. ಆದ್ರೆ ಮನೇಲಿ ಬೇಕಿದ್ರೆ ಮೇಷ್ಟ್ರಮ್ಮ ಮಾತಾಡ್ತಾರೆ. ಆದ್ರೆ ಅವರು ಮೇಷ್ಟ್ರಮ್ಮನ ಮಾತು ಕೇಳ್ತಾರಾ? ಕೇಳ್ತಾರೆ ಕಣೋ. ಯಾರು ಕೇಳಿಲ್ಲ ಅಂದ್ರು ಶಂಕರಜ್ಜ ಕೇಳ್ತಾರೆ. ಜಾಜಿ ಇಷ್ಟೆಲ್ಲ ಕಷ್ಟಪಟ್ಟು ಮನೆಯವ್ರನ್ನೆಲ್ಲ ಬಿಟ್ಟು ಮದುವೆ ಆಗ್ಬೇಕಲ್ಲ ಅನ್ನೋದೊಂದೇ ಬೇಜಾರು. ಜಾಜಿ, ಈ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ಪ್ರೀತಿ. ಒಬ್ಬ ಹುಡುಗ ಒಬ್ಬ ಹುಡುಗಿನ ಇಷ್ಟಪಟ್ರೆ ಅದಕ್ಕೆ ಪ್ರೀತಿ ಅಂತಾರೆ. ಮದುವೆ ಅಂದ್ರೆ ಒಬ್ಬ ಹುಡುಗ ಒಬ್ಳು ಹುಡುಗಿ ತಾಳಿ ಬಂಧನದಲ್ಲಿ ಬೆಸೆಯೋದೇ ಮದುವೆ. ಈಗ ನಮ್ದಾಗುತ್ತಲ್ಲ ಅದು. ಆಮೇಲೆ ನಾನು ನೀನು ಗಂಡ ಹೆಂಡತಿ. 7 ಜನ್ಮಕ್ಕೂ ನೀನೇ ನನ್ನ ಗಂಡ, ನಾನೇ ನಿನ್ನ ಹೆಂಡತಿ. ಯಾಕೆ ಜಾಜಿ ನಾನು ಪ್ರೀತಿಸಿದೆ? ಯಾಕೆ ಮದುವೆ ಮಾಡ್ಕೋಬೇಕು ಅಂದ್ಕೊಂಡೆ? ಈ ಪ್ರೀತಿ ಗೀತಿ ಮದುವೆ ಗಿದ್ವೆ ಅಂದ್ರೆ ಏನು ಗೊತ್ತಿಲ್ಲ ಕಡೆ ನಂಗೆ. ನನ್ನ ಮಟ್ಟಿಗೆ ಪ್ರೀತಿ ಅಂದ್ರೆ ನೀನು, ಮದುವೆ ಅಂದ್ರೆ ನೀನು ಅಷ್ಟೇ. ಇದಕ್ಕಿಂತ ಹೆಚ್ಚು ಏನ್ ಗೊತ್ತಾಗ್ಬೇಕು? ಜಾಜಿ, ನಾನು ಪೆದ್ದ ಕಣೆ. ನಿಜವಾಗ್ಲೂ ಈ ಪ್ರೀತಿ ಗೀತಿ ಅಂದ್ರೆ ಏನಂತ ನಂಗೆ ಗೊತ್ತಿಲ್ಲ. ಆದರೆ ಒಂದಿನ ನೀನು ನೋಡಿಲ್ಲ ಅಂದರೆ ನನ್ನ ನಗುವೆ ಸತ್ತೋಗಿರುತ್ತೆ. ನನ್ನ ಮನಸ್ಸು ಚಡ್ಪಡಿಸ್ತಾ ಇರುತ್ತೆ. ಬಹುಶಃ ಇದೇ ಪ್ರೀತಿ ಇರಬೇಕಲ್ವಾ? ನನಗ್ ನೀನು, ನಿನಗ್ ನಾನು, ಇಷ್ಟೇ ಕಣೋ ಪ್ರೀತಿ. ನವದುರ್ಗೆಯರೇ ನಮ್ಮ ಮದುವೆ ಮಾಡೋದಕ್ಕೆ ನಿಂತಿದ್ದಾರೆ. ಅದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ಹೇಳು?